ಬಿಸಿಲ ನಗರಿ ಕಲಬುರಗಿಯಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಮಣ್ಣು ದಂಧೆ. ಚಿಂಚೋಳಿಯಲ್ಲಿ ಆಡಿದ್ದೇ ಆಟ, ಅಧಿಕಾರಿಗಳು ಮೌನ. ಕಲಬುರಗಿಯಲ್ಲಿ ನಡೀತಾ ಇರುವಂತಹ ಮಣ್ಣು ದಂಧೆ, ಚಿಂಚೋಳಿಯಲ್ಲಿ ಆಡಿದ್ದೇ ಆಟ ಇವರು. ಆದರೆ ಅಧಿಕಾರಿಗಳು ಎಲ್ಲ ಗೊತ್ತಿದ್ದು ಮೌನವಾಗಿದ್ದಾರೆ. ಮೆರಿಯಾಣ ಸೋಮಲಿಂಗದಳ್ಳಿ ಗ್ರಾಮದಲ್ಲಿ ದರ್ಬಾರ್ ನಡೆಸ್ತಾ ಇದ್ದು ಮಣ್ಣು ದಂಧೆ ನಡೀತಾ ಇದೆ ಅಕ್ರಮವಾಗಿ. ಇಷ್ಟಾದರೂ ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಅನ್ನುವಂತೆ ಕಣ್ಮುಚ್ಚಿ ಕೂತಿದ್ದಾರೆ. ಕೂಡಲೇ ದಂಧೆಗೆ ಬ್ರೇಕ್ ಹಾಕಿ ಅಂತ ಗ್ರಾಮಸ್ಥರು ಆಗ್ರಹ ಮಾಡ್ತಾ ಇದ್ದಾರೆ. ಈ ಮಣ್ಣು ದಂಧೆ ನಡೀತಾ ಇರುವಂಥದ್ದು ಎಗ್ಗಿಲ್ಲದೆ ನಡೀತಾ ಇರೋದ್ರಿಂದಾಗಿ ಸಹಜವಾಗಿಯೇ ಧೂಳು ಮತ್ತೆ ಪರಿಸರ ಮಾಲಿನ್ಯ, ಭೂಮಿ ಸವಕಳಿ ಆಗುವಂಥದ್ದು ಇವೆಲ್ಲವೂ ಕೂಡ ಆಗುತ್ತೆ. ಈ ರೀತಿ ಮಣ್ಣು ದಂಧೆ ನಡೆಸುವಂಥದ್ದು, ಅದು ಅಕ್ರಮವಾಗಿ ನಡೆಸುವಂಥದ್ದು, ಅಕ್ರಮ ಚಟುವಟಿಕೆಗಳು ನಡೀತಾ ಇದ್ರು ಕೂಡ ಅಧಿಕಾರಿಗಳು ಅಥವಾ ಜಿಲ್ಲಾಡಳಿತ ಏನು ಮಾಡ್ತಾ ಇದೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಗ್ರಾಮಸ್ಥರೇ ಕೇಳ್ತಾರೆ. ಮತ್ತು ಈ ಸಂಬಂಧ ತಕ್ಷಣವೇ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥ ಆಗ್ರಹ ಕೂಡ ಮಾಡಲಾಗ್ತಾ ಇರುವಂಥದ್ದು. ಮಣ್ಣು ದಂಧೆಯನ್ನು ತಡಿಬೇಕು, ಎಗ್ಗಿಲ್ಲದೆ ನಡೀತಾ ಇದೆ ಈ ಮಣ್ಣು ದಂಧೆ ಅನ್ನುವಂಥ ಒಂದಷ್ಟು ಆರೋಪಗಳು ಕೇಳಿಬರ್ತಾ ಇದೆ ಸ್ಥಳೀಯರಿಂದ. ಸೊ ಅಲ್ಲಿ JCB ಮೂಲಕ ಆ ಒಂದು ಮಣ್ಣನ್ನು ಅಗೆದು ಅಲ್ಲಿಂದ ಲೋಡ್ ಮಾಡಿ, ಟ್ರಕ್ಗಳ ಮೂಲಕ ಲೋಡ್ ಮಾಡಿ ಕಳುಹಿಸಲಾಗುತ್ತೆ. ಅಕ್ರಮವಾಗಿ ನಡೀತಾ ಇರುವಂಥ ಈ ದಂಧೆ ಗೊತ್ತಿದ್ದು ಕೂಡ ಕಣ್ಮುಚ್ಚಿ ಕುಳಿತಿದ್ದಾರಾ ಸಂಬಂಧಪಟ್ಟಂಥ ಅಧಿಕಾರಿಗಳು? ಜಿಲ್ಲಾಡಳಿತದ ಗಮನಕ್ಕೂ ಬಂದಿಲ್ವಾ? ಇದು ಒಂದು ರೀತಿಯಲ್ಲಿ ಕಾಡ್ತಾ ಇರುವಂಥ ಪ್ರಶ್ನೆ. ಮಿರಿಯಾಣ ಸೋಮಲಿಂಗದಳ್ಳಿ ಗ್ರಾಮದಲ್ಲಂತೂ ನಡೀತಾ ಇರುವಂಥ ದರ್ಬಾರ್ ಇದು. ಅಕ್ರಮ ನಡೀತಾ ಇದೆ, ಆದರೂ ಈ ದಂಧೆಗೆ ಬ್ರೇಕ್ ಬಿದ್ದಿಲ್ಲ ಅನ್ನುವಂಥದ್ದು ಗ್ರಾಮಸ್ಥರ ಆಕ್ರೋಶ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಪುರುಷೋತ್ತಮ್ ಅವರಿಂದ. ಪುರುಷೋತ್ತಮ್, ಯಾವ ರೀತಿ ಈ ಭಾಗಗಳಲ್ಲಿ ಅಕ್ರಮ ಮಣ್ಣು ದಂಧೆ ನಡೀತಾ ಇದೆ, ಇದಕ್ಕೆ ಬ್ರೇಕ್ ಹಾಕಬೇಕಾದಂಥ ಅಧಿಕಾರಿಗಳು ಏನು ನಿದ್ದೆ ಮಾಡ್ತಿದಾರಾ ಅಂತ? ಏನು ಚಿಂಚೋಳಿ ಪಟ್ಟಣದಲ್ಲಿ ಅಕ್ರಮ ಮರಳು ದಂಧೆ ಕೂಡ ನಡೀತಾ ಇರುವಂತದ್ದು, ಅಕ್ರಮ ಗಣಿಗಾರಿಕೆಯಲ್ಲಿ ತಡವಾಗಿ ಇದೀಗ ಬೆಳಕಿಗೆ ಬಂದಿರುವಂತದ್ದು. ಜಿಲ್ಲಾ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಏನು ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಜಟ್ಟೂರು, ಪೋತಂಗಲ್ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಇದೀಗ ಅಕ್ರಮ ಮರಳು ಸಾಗಾಟ ಮಾಡ್ತಾ ಇರುವಂತದ್ದು. ಕೇವಲ ಮರಳು ದಂಧೆ ಅಷ್ಟೇ ಅಲ್ಲ, ಮತ್ತು ಅಲ್ಲಿ ಚಿಂಚೋಳಿ ತಾಲೂಕಿನಲ್ಲಿ ಹೇರಳವಾಗಿ ಸಿಗುವಂತದ್ದು ಸವಳು ಮಣ್ಣು. ಈ ಸವಳು ಮಣ್ಣನ್ನು ಕೂಡ ಅಲ್ಲಿನ ಜನರು ಏನು ಅಕ್ರಮವಾಗಿ ಮಾರಾಟವನ್ನ ಮಾಡ್ತಾ ಇರುವಂತದ್ದು. ಕೆಂಪು ಉಸುಗು ತೆಗೆದುಕೊಂಡು ಟಿಪ್ಪರ್ಗಳ ಮೂಲಕ ಮತ್ತು ಟ್ರ್ಯಾಕ್ಟರ್ಗಳ ಮೂಲಕ ರಾತ್ರಿ ಹಗಲು ಎಗ್ಗಿಲ್ಲದೆ ಏನು ಮರಳು ದಂಧೆಯನ್ನು ನಡೆಸ್ತಾ ಇರುವಂತದ್ದು. ನದಿಯಲ್ಲಿ ಭಾರಿ ತಗ್ಗುಗಳು ಕೂಡ ಬಿದ್ದಿರುವಂತದ್ದು. ರೈತರ ಜಮೀನುಗಳು ಕೂಡ ಏನು ತೆರಳಲು ತುಂಬಾ ಸಮಸ್ಯೆ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನ ಅಲ್ಲಿಯ ಜನರು ಹೇಳ್ತಾ ಇರುವಂತದ್ದು. ಮುಲ್ಲಾಮಾರಿ ನದಿಯಲ್ಲಿನ ಕರಿ ಉಸುಗನ್ನ ಟ್ರ್ಯಾಕ್ಟರ್ ಮೂಲಕ ಅಕ್ರಮ ದಂಧೆಕೋರರು ಸಾಗಿಸ್ತಾ ಇರುವಂತದ್ದು. ಬಹುತೇಕ ಚಿಂಚೋಳಿ ತಾಲೂಕಿನ ಮಿರಿಯಾಣ ಆಗಿರ್ಬೋದು, ಮತ್ತು ಲಿಂಗದಳ್ಳಿ ಆಗಿರ್ಬೋದು, ಬೈರಂಪಳ್ಳಿ, ಪೊಲಕಪಳ್ಳಿ, ಹೀಗೆ ಸಾಕಷ್ಟು ಗ್ರಾಮಗಳಲ್ಲಿ ಕೂಡ ಇದೀಗ ಅಕ್ರಮ ಮಣ್ಣನ್ನ ತೆಗೆದುಕೊಂಡು ಹೋಗ್ತಾ ಇರುವಂತದ್ದು, ಗಣಿಗಾರಿಕೆ ನಡೆಯುತ್ತಾ ಇರುವಂತದ್ದು. ಇನ್ನು ಕೆಲವು ಕಡೆ ಸರ್ಕಾರದ ಅನುಮತಿ ಇಲ್ಲದೆ ಗಣಿಗಾರಿಕೆಯನ್ನ ರಾಜಾರೋಷವಾಗಿ ನಡೀತಾ ಇರುವಂತದ್ದು. ಸರ್ಕಾರಿ ಜಮೀನುಗಳಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ಕುಂಚಾವರಂ ವನ್ಯಜೀವಿ ಧಾಮ ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಿದೆ. ಸೊ ಇಲ್ಲಿನ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೂಡ ಅರ್ಜಿಯನ್ನ ಸಲ್ಲಿಕೆ ಮಾಡಿತ್ತು. ಇಲ್ಲಿಯೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಅಕ್ರಮ ಮರಳು ದಂಧೆ ನಡೀತಾ ಇರುವಂತದ್ದು. ಸೊ ಈಗ ಗಣಿ ಮತ್ತು ಭೂ ವಿಜ್ಞಾನ ಅಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಂತಕ್ಕಂಥದ್ದನ್ನ ಕಾದು ನೋಡ್ಬೇಕಾಗಿರುವಂತದ್ದು. ಧನ್ಯವಾದ ಪುರುಷೋತ್ತಮ್ ತಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.